ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದಂತಹ ವೇದಿಕೆ ನೀಡುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಸುಮ್ಮನೆ ಮಾತಾಡ್ಬಿಡಿರಿ ಸಾಹೇಬ್ರದೊಂದು ಕುಡಿಯೋದು ಸರಿ. ಆಕ್ಚುಲಿ ಮಳೆ ಬಂದು ಇಲ್ಲ ಅಂದ್ರೆ ತುಂಬಾ ಚೆನ್ನಾಗಿ ಕೆಳಗಡೆ ಒಂದು ಲೈನ್ ಇದೆ. ಲಕ್ಷ್ಮೀ ಮೇಡಮ್ ನೀಟಾಗಿ ಫುಲ್ ಡ್ರಿಪ್ ಆಗಿಲ್ಲ ಅದು ಇರಲಿ ನೆಂದೋಗಿದೆ. ಕರ್ನಾಟಕವನ್ನು ಸಾಕ್ಷರ ಸಮೃದ್ಧ ಸುಸ್ಥಿರ ಮತ್ತು ಅಭಿವೃದ್ಧಿ ನಾಡನ್ನಾಗಿಸುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳು ಎಂಬುದನ್ನು ಮನವರಿಕೆ ಮಾಡಿಕೊಂಡಿದ್ದೇನೆ. ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬರ ಮನೆ ತಲುಪಿ ಮಹಿಳೆ ಮತ್ತು ಶಿಕ್ಷಣ ವಂಚಿತ ವರ್ಗದವರ ಕಲಿಕೆಗಾಗಿ ಈ ಕಾರ್ಯಕ್ರಮವು ಜನಾಂದೋಲನಗೊಳ್ಳಲು ಕಾಯ ವಾಚ ಮನಸ ಪಾಲ್ಗೊಂಡು ಸೇವೆ ಸಲ್ಲಿಸುವ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಅನಕ್ಷರಸ್ಥರೆಲ್ಲರೂ ಅಕ್ಷರ ಕಲಿತು ಸಾಕ್ಷರಸ್ಥರಾಗಿ ಕೌಶಲಾಭಿವೃದ್ಧಿ ಹೊಂದಲು ಹಾಗೂ ಕಲಿಯುತ್ತಿರುವ ಸಮಾಜದ ನಿರ್ಮಾಣಕ್ಕಾಗಿ ನಾನು ಕಲಿತ ಋಣವನ್ನು ಕಲಿಸಿ ತೀರಿಸುತ್ತೇನೆ ಎಂದು ಪ್ರಮಾಣೀಕರಿಸುತ್ತೇನೆ. ಕೋಟಿ ಕೊಟ್ಟರು ನಮಗೆ ಇದ್ದೇ ಕಲಿಯೋಕೆ ಆಗ್ತಾ ಇರಲಿಲ್ಲ. ಇವಾಗ ಎಷ್ಟು ಕೋಟಿ ಎಲ್ಲ ನಿಮ್ಮ ಮಂದಿನ ಸತ್ರೂ ಪರವಾಗಿಲ್ಲ. ಇವಾಗ ಒಂಥರ ನೆಮ್ಮದಿ ಸರ್. ಇದು ಕಾರ್ಯಗೃಹ ಅಂತ ನಾವು ಹೇಳ್ತಾ ಇಲ್ಲ. ಏನೋ ಒಂದು ಕಲಿಕೆಗೆ ಒಂದು ನಮಗೆ ಶಿಕ್ಷಣ ಆದರೂ ಪರವಾಗಿಲ್ಲ. ನನಗೆ ಏನೋ ಒಂದು ನೆಮ್ಮದಿ ಸಿಕ್ತು. ಶಿಕ್ಷಣ ಕಲಿಯೋದಕ್ಕೆ ಸಂತೃಪ್ತಿ ಇದೆ. ಇದು ಕಾಯಕ ಬಂದಿದ್ದರಿಂದ ಯಾವುದೋ ತೊಂದರೆ ಇಲ್ಲ. ಸಾಕ್ಷರ ಸನ್ಮಾನದಲ್ಲಿ ಮುಖ್ಯವಾಗಿ ಸಾಹಿತ್ಯ ಕೃತಿಯನ್ನ ನೀಡುವುದರ ಮೂಲಕ ಅವರನ್ನು ಗೌರವದಿಂದ ಸನ್ಮಾನಿಸ್ತಾ ಇದ್ದಾರೆ. ದಯಮಾಡಿ ಮಂಜಣ್ಣವರು ರೀತಿಯಲ್ಲಿ ನಿಮ್ಮ ಬದಲಾವಣೆ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಜೋರಾಗಿ ರೂಮ್ಗೆ ಕಳಿಸಿದ್ವಿ. ಆಗ ಎಲ್ಲ ಬಂದಿಗಳು ನಮ್ಮ ಮೇಲೆ ಹೇಳಿ ಮೈಕಲ್ಲಿ ಬೇರೆ ರಾಜ್ಯದ ಶ್ರೀಕಾಂತ್ UP ಅವನು ಕಲಬುರಗಿ. ಇವರು ಕೂಡ ಹಿಂದಿ ಭಾಷಿಕರು, ಕನ್ನಡವನ್ನ ಬಹಳ ಅಚ್ಚುಕಟ್ಟಾಗಿ ಕಲಿತು ಓದಿದ್ದಾರೆ. ರಾಜಸ್ಥಾನ ರಾಜು ಟಿವಿ. ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಶೇರಾರಾಮ್ ರಾಜು 148 ಸರ್. 150 148 ಯಾಕೋ ನಾಗರಾಜು ರಾಮಕೃಷ್ಣ ಗಣೇಶ್ವರ ಕಲಿಸಿದ್ದಾಗಿದೆ. ಕಲಿಯೋದಕ್ಕೆ ಬಂದ ಮೇಲೆ ಖುಷಿಯಾಗಿ ಒಂದು ವಿಷಯದ ಬಗ್ಗೆ ನಾವು ಮಂಡನೆ ಮಾಡ್ತಾ ಇದ್ದೀವಿ, ನಿಮ್ಗೊಂದಷ್ಟು ಜ್ಞಾನಾರ್ಜನೆ ಮಾಡ್ತಾ ಇದ್ದೀವಿ ಅಂದ್ರೆ ಯಾಕೆ ಪದವಿ ಇದೆ. ಅವರು ಜಡ್ಜ್ ಆಗಿದ್ದಾರೆ, ನಾನು ಸೂಪ್ರಿಂಟೆಂಡೆಂಟ್ ಆಗಿದ್ದಾನೆ, DC ಆಗಿದ್ದಾರೆ, ಇನ್ನೊಬ್ರು ಅಧಿಕಾರಿ ಆಗಿದ್ದಾರೆ. ಹಾಗಾಗಿ ಬಂದಿದ್ದಾರೆ. ಅಧಿಕಾರಿ ಯಾಕಾದ್ರು ಅವ್ರು ಶಿಕ್ಷಣ ಪಡೆದ್ರು, ಅರ್ಹತೆ ಪಡೆದ್ರು, ವಿದ್ಯಾಭ್ಯಾಸ ಮಾಡಿ ಅವರು ಪರೀಕ್ಷೆ ಪಡೆದು ಅರ್ಹತೆ ಪಡೆದುಕೊಂಡು ಬಂದಿರೋದಕ್ಕೆ ಇಲ್ಲಿ ಬರಲಿಕ್ಕೆ ಸಾಧ್ಯ. ಎಲ್ಲಿ ಅವಮಾನ ಆಗಿದೆ ಅಲ್ಲಿ ಸನ್ಮಾನ ಆಗಬೇಕು. ಈಗ ಆಗಿರುವಂಥ ತಪ್ಪುಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಈ ಸಂದರ್ಭ ಏನಿದೆ ಇದು ತಾತ್ಕಾಲಿಕ. ಜೀವನದ ಒಂದು ಪುಸ್ತಕ, ಒಂದು ಜೀವನ, ನಾವು ಶಿಕ್ಷಣದಲ್ಲಿ ಹೇಳೋದಾದ್ರೆ ಒಂದು ಪುಸ್ತಕ ಜೀವನ ಆದರೆ ಜೈಲು ಜೀವನ ಒಂದು ಪುಟ ಇದ್ದಂಗೆ. ಒಂದು ಪುಟನೇ ಪುಸ್ತಕನ ನಿರ್ಧಾರ ಮಾಡೋದಿಲ್ಲ. ನೀವು ಇಲ್ಲಿದ್ದ ಅವಧಿಯಲ್ಲಿ ಹೆಚ್ಚು TC ಸಾಹೇಬ್ರು ಹೇಳಿರೋ ರೀತಿ ಮನ ಪರಿವರ್ತನೆ ಆಗೋ ನಿಟ್ಟಿನಲ್ಲಿ ನೀವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಯಾವ ಅಭ್ಯಾಸದಿಂದ, ಯಾವ ವ್ಯಕ್ತಿಯಿಂದ ನನ್ನಲ್ಲಿ ಕೆಲವೊಂದು
ಏನಿದೆ ನಾವು ಬೀಡಿ ಸೇದೋದು, ಸಿಗರೆಟ್ ಸೇದೋದು, ಅಥವಾ ಮದ್ಯಪಾನ ಸೇವಿಸೋದು, ಅಥವಾ ಗಾಂಜಾ ಇನ್ನಿತರ ಅಫೀಮ್ಗಳನ್ನ ಬಳಸುವಂತಾದಾಗ ಮತ್ತೆ ಏನು ಅಪರಾಧ ಚಟುವಟಿಕೆಗಳನ್ನ ಮಾಡ್ಬೋದು. ಅಥವಾ ನಮ್ಮಲ್ಲಿ ಕೋಪ, ದ್ವೇಷ, ಅಸೂಯೆ ಇನ್ನಿತರ ಚಟುವಟಿಕೆಗಳಿಂದ ಕೂಡ ಈ ಪಾಪ ಕೃತ್ಯ ಮಾಡಿರ್ಬೋದು. ಆದರೆ ಪುಸ್ತಕಗಳನ್ನ ಓದೋದ್ರಿಂದ ತಾಳ್ಮೆ, ನಿಮ್ಗೆ ಏನು ನೀವು ಒಂದು ಸರ್ಟಿಫಿಕೇಟ್ ತೆಗೆದುಕೊಂಡು ಇದ್ರ ಮುಖಾಂತರನೇ ಹೋಗಿ ಕೆಲಸ ಮಾಡಿ ಅಂತ ಹೇಳೋದಿಲ್ಲ. ನಿಮ್ಮ ಸರ್ಟಿಫಿಕೇಟ್ಸ್ ಅಥವಾ ವಿದ್ಯಾಭ್ಯಾಸ ಏನಿದೆ, ನಿಮ್ಮ ಮನಸ್ಸಿನಲ್ಲಿ ತಾಳ್ಮೆ ಮತ್ತು ಸಮಾಧಾನ, ಸರ್ ಹೇಳಿದ್ರಲ್ಲ, ತಾಳ್ಮೆ ಮತ್ತು ಸಮಾಧಾನ ಎರಡನ್ನ ತಂದುಕೊಟ್ರೆ ಜೀವನದಲ್ಲಿ ಅತ್ಯುತ್ತಮವಾದ ಸಾರ್ಥಕ ಜೀವನನ ನೀವು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಹೋದ್ಮೇಲೆ ನಿಮ್ಮ ಪುಸ್ತಕ ವಿದ್ಯಾಭ್ಯಾಸನ ಮುಂದುವರಿಸಿ. ನಾವೆಲ್ಲ ಸಾಕ್ಷರರಾಗಬೇಕು. ಇಲ್ಲಿ ಎರಡು ಥರ ವಿಪರ್ಯಾಸಗಳು ಕಾಣ್ತಾ ಇದ್ದಾವೆ ದೇಶದಲ್ಲಿ. ಒಂದೇನಪ್ಪ ಅಂತಂದರೆ, ಸಾಕ್ಷರತೆ ಇಲ್ಲದೆ ತಪ್ಪುಗಳು ಮಾಡಿ ಕಾರಾಗೃಹ ಸೇರ್ತಿರೋದು ಒಂದು ಕಡೆ ಆದರೆ, ಅತ್ಯಂತ ತುಂಬಾ ಶಿಕ್ಷಣ ತಗೊಂಡು ಬೇಕಾದಂಥ ಅಪರಾಧಗಳನ್ನು ಮಾಡಿಕೊಂಡು ಬರ್ತಾ ಇರೋವಂಥದ್ದು ಇಲ್ಲೇ ಇದೆ ಉದಾಹರಣೆ. ಇತ್ತೀಚಿನ ಈಗ ಆಗಸ್ಟ್ 15ರಿಂದ ಇಲ್ಲಿವರೆಗೂ ಬರ್ತಾ ಇದೆ. ಈಗ ಅವನಿಗೆ ಸನ್ಮಾನ ಮಾಡೋದು, ಅವ್ನು ಮಾಡಿದ ಕ್ರೈಮ್ನ ನಾವು ಅಕ್ಸೆಪ್ಟ್ ಮಾಡಿಲ್ಲ, ಅದು ತಪ್ಪೇ. ಆದರೆ ಅವನಿಗೆ ಬಂದು ಕಲ್ತನಲ್ಲ, ಸಾಕ್ಷರತನಲ್ಲ, ಅದಕ್ಕೆ ನಾವು ಅವನಿಗೆ ಸನ್ಮಾನ ಮಾಡಿದ್ವಿ. ಹಾಗೆ ಇಲ್ಲಿ ಅವನಿಗೆ ಗೊತ್ತಿಲ್ಲದೆ ಮಾಡಿರೋದು ಅಥವಾ ಆಗಿಲ್ಲದೇ ಇಲ್ಲಿ ಮುಖ್ಯ 90% 95% ಇಲ್ಲಿದೆ. ಆದರೆ ಒಂದು ವಿಪರ್ಯಾಸ ಏನಪ್ಪ ಅಂದರೆ, ಇದು ತಪ್ಪು ಅಂತ ಗೊತ್ತಿದ್ರು ಕೂಡ ಮಾಡ್ತಾ ಇದ್ದೀರಲ್ಲ, ಮಾಡಿದಾರಲ್ಲ ಸಾಕ್ಷರತರು, ಅದು ತಪ್ಪು. ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ನಮ್ಮ ಮಂಡ್ಯ ಜಿಲ್ಲೆನ ನೋಡ್ತಾ ಇದ್ರೆ 1000 ಗಂಡು ಮಕ್ಕಳಿಗೆ ಎಲ್ಲ ಜಿಲ್ಲೆಯಲ್ಲೂ 916 917 ಮೇಲೆ ಇದ್ದಾರೆ. ಕೆಲವು ಜಿಲ್ಲೆಯಲ್ಲಿ 967 ಹೆಣ್ಮಕ್ಳಿದ್ದಾರೆ, ಕೆಲವು ಜಿಲ್ಲೆಯಲ್ಲಿ 960 ಇದ್ದಾರೆ. ನಮಗೆ ನಾಚಿಕೆ ಪಡಬೇಕು. ನಮ್ಮ ಜಿಲ್ಲೆಯಲ್ಲಿ 887 ಜನ ಇದ್ದಾರೆ ಹೆಣ್ಮಕ್ಳು. ಯಾರಿಂದಾಗಿದ್ದು? ಇಬ್ಬರಿಂದೂ, ಮಾಡಿದವನು ಮತ್ತು ಮಾಡಿಸ್ಕೊಂಡು, ಇವರಿಬ್ಬರು ಸುಶಿಕ್ಷಿತರೆ. ನನಗೆ ಹೇಳೋದಿಷ್ಟೇ, ಸಾಕ್ಷರತೆ ಅನ್ನೋದು ಒಂದು ದೇಶದ ಅಭಿವೃದ್ಧಿಗೆ ಮತ್ತು ನಿಮ್ಮ ಅಭಿವೃದ್ಧಿಗೆ ಪೂರ್ವಕವಾಗಿರಬೇಕೆ ಹೊರತು ಒಂದು ದೇಶವನ್ನು ಕೆಡಿಸ್ಲಿಕ್ಕಾಗಲಿ ಅಥವಾ ಈ ಪಾಪಕೃತ್ಯಗಳನ್ನು ಮಾಡಲಿಕ್ಕಾಗಲಿ ಈ ಸಾಕ್ಷರತೆ ಒಳ್ಳೆಯದಲ್ಲ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಬಹು ಭಾಷೆಗಳ ಮೂಲಕ ಸಾಕ್ಷರತೆಯ ಉತ್ತೇಜನ. ಈ ಒಂದು ಯಾಕೆ ಹೇಳ್ತಾ ಇದ್ದೀವಿ? ನಮ್ಮಲ್ಲಿ ಎಷ್ಟು ಜನಕ್ಕೆ ಹಿಂದಿ ಬರ್ತದೆ? ನಮ್ಮ ಡಾಕ್ಟರ್ ನಾಗರಾಜ್ ಸರ್ ಹೇಳ್ತಾರೆ, ನಮ್ಮ ADC ಸರ್, ನಾವು ಹಿಂದಿ ಕಲ್ತಿಲ್ಲದೆ ಇರೋದ್ರಿಂದನೇ ನಾವು ರಾಷ್ಟ್ರ ಮಟ್ಟದಲ್ಲಿ ನಾವು ರಾಜಕೀಯವಾಗಿ, ಶೈಕ್ಷಣಿಕವಾಗಲಿ ಜಾಸ್ತಿ ಏನು ಸರ್ ಬೆಳವಣಿಗೆ ಫೈಟ್ ಮಾಡೋಕ್ಕೆ, ವೈಜ್ಞಾನಿಕವಾಗಿ ನಾವು ಜಾಸ್ತಿ ಫೈಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇವತ್ತಿನ ಗಂಟಾಘೋಷ ನೀವು ಬರೀ ಕನ್ನಡ ಕಲೀರಿ ಅಂತಲ್ಲ, ಕನ್ನಡ ಬರೀರಿ ಓದಿ ಅಂತಲ್ಲ, ಬಹುಭಾಷಾ, ನೀವೆಲ್ಲ ಎಷ್ಟು ಭಾಷೆ ಆಗುತ್ತೋ ಅಷ್ಟು ಭಾಷೆ ಕಲ್ತ್ಕೊಳ್ಳೋದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಅಂತ ಹೇಳ್ತಾ, ಇಲ್ಲಿ ಯಾರೇ ತಪ್ಪು ಮಾಡ್ಕೊಂಡು ಬಂದಿದ್ರು ಇನ್ನು ಮುಂದೆ ಈ ರೀತಿ ತಪ್ಪು ಮಾಡಲ್ಲ ಅಂತ ಹೇಳ್ಬಿಟ್ಟು ಪ್ರತಿಜ್ಞೆ ಮಾಡ್ತಾ, ಇಲ್ಲಿ ಸಾಕ್ಷರರಾಗಿ ಬಹುಭಾಷೆಯನ್ನು ಕಲೀರಿ, ನಿಮಗೆ ಲೈಬ್ರರಿ ಫೆಸಿಲಿಟೀಸ್ ಇದೆ, ಎಲ್ಲ ಇದೆ ಅಂತ ಹೇಳ್ತಾ, ಇಲ್ಲಿ ಹೋಗ್ಬೇಕಾದ್ರೆ ಮನಪರಿವರ್ತನೆ ಆಗಿ ಹೋಗಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.